ಆಮ್, ಇವತ್ತಿನ ಈ ಪ್ರೋಗ್ರಾಮ್ ಮೂರ್ಛೆ ರೋಗದ ಬಗ್ಗೆ ನಾವು ಈ ಪಿ ಎಚ್ ಸಿಯಲ್ಲಿ ಮಾಡಿದ್ದೇವೆ ಪ್ರಥಮ ಬಾರಿಗೆ. ಇದು ಗೌರ್ಮೆಂಟ್ ಆಫ್ ಕರ್ನಾಟಕ ಮತ್ತು ಆಸ್ಟರ್ ವೈಟ್ಫೀಲ್ಡ್ ಹಾಸ್ಪಿಟಲ್ ಪ್ರಗತಿಯಿಂದ ಆಗಿದೆ. ಇದು ಮೂರ್ಛೆ ರೋಗದ ಬಗ್ಗೆ, ಮೂರ್ಛೆ ರೋಗ ಪ್ರತಿಯೊಂದು ವಿಲೇಜಲ್ಲಿ ಕೂಡ, ಪ್ರತಿಯೊಂದು ಗ್ರಾಮದಲ್ಲೂ ಕೂಡ ಒನ್ ಇನ್ 4 ಅಂದರೆ 4 ಜನದಲ್ಲಿ ಯಾರಾದರೂ ಕೇಳಿದ್ರೆ ಯಾರಾದರೂ ಒಬ್ಬರು ನಮಗೆ ಮೂರ್ಛೆ ರೋಗ ಇದೆ, ಇಲ್ಲ ನನಗೆ ಗೊತ್ತಿದ್ದವ್ರಿಗಿದೆ ಅಂತ ಹೇಳ್ತಾನೆ ಇರ್ತಾರೆ. ಸೊ ಇದಕ್ಕೆ ಮೂರ್ಛೆ ರೋಗನ ಈಸಿಲಿ ನಾವು ಟ್ರೀಟ್ ಮಾಡ್ಬೋದು. ಕರೆಕ್ಟಾಗಿ ಅದನ್ನ ಕರೆಕ್ಟ್ ಟೈಮಲ್ಲಿ ಡಯಾಗ್ನೋಸ್ ಮಾಡಿದ್ರೆ, ಕರೆಕ್ಟಾಗಿ ಮಾತ್ರೆ ತೊಗೊಂಡ್ರೆ, ಕರೆಕ್ಟ್ ಸ್ಪೆಷಲಿಸ್ಟಿಗೆ ನೋಡಿದ್ರೆ ನಾವು ಎಲ್ಲರನ್ನೂ ಟ್ರೀಟ್ ಮಾಡ್ಬೋದು. ಬಟ್ ಏನಾಗ್ತಿದೆ ಅಂದರೆ ನಮ್ಮ ದೇಶದಲ್ಲಿ ಯೂಶ್ವಲಿ ಅದು ಸಣ್ಣ ಮಗುವಿನಿಂದ ಶುರುವಾಗ್ತದೆ. ಆ ಟೈಮಲ್ಲಿ ಕರೆಕ್ಟ್ ಜಾಗಕ್ಕೆ ಹೋಗೋಕ್ಕಾಗ್ತಿಲ್ಲ. ಯಾತಕ್ಕೆ ಆಗ್ತಿಲ್ಲ ಅಂದರೆ ಪಬ್ಲಿಕ್ ಅವೇರ್ನೆಸ್ ಇಲ್ಲ. ಈ ಪ್ರೋಗ್ರಾಮಲ್ಲಿ 3 ಥಿಂಗ್ ಮಾಡಿದ್ದೀವಿ ನಾವು. ಒಂದು, ಪಬ್ಲಿಕ್ಕಿಗೆ ಅವೇರ್ನೆಸ್ ಮಾಡೋಂಗೆ ಲೋಕಲ್ ಆಶಾ ವರ್ಕರ್ಸ್ಗಳಿಗೆ ಸೇರಿಕೊಂಡು ಅವರು ಯಾಕಂದರೆ ಅವ್ರ ಕರ್ತವ್ಯ ತುಂಬ ಚೆನ್ನಾಗಿದೆ. ನಮ್ಮ ಆಶಾ ವರ್ಕರ್ಗಳು ಪ್ರತಿ ಮನೆಗಳಿಗೆ ಹೋಗಿ ಟಿ ಬಿಯಿಂದ ಹಿಡಿದು ಎಪಿಲೆಪ್ಸಿಯಿಂದ ಹಿಡಿದು ವ್ಯಾಕ್ಸಿನೇಷನ್ವರೆಗೂ ಕೊಡ್ತಿದ್ದಾರೆ. ಅವರು ನಮ್ಮೆಲ್ಲರಿಗಿಂತ ಚೆನ್ನಾಗಿ ಮಾಡೋಂಥ ಕೆಲಸ ಆಶಾ ವರ್ಕರ್ಗಳು. ಅವ್ರನ್ನೂ ಸೇರಿಸ್ಕೊಂಡು ಇಲ್ಲಿ ಲೋಕಲ್ ಏರಿಯಾದಲ್ಲಿ ಎಷ್ಟು ಮೂರ್ಛೆ ಹೋಗುವಂಥ ಪೇಷಂಟ್ಗಳಿದ್ದಾರೋ ಅವ್ರನ್ನೆಲ್ಲ ಕರೆದು ಇವತ್ತು ಅವ್ರ ಫ್ಯಾಮಿಲಿಗಳಿಗೆ, ಪೇಷಂಟ್ಸ್ಗಳಿಗೆ ಮೂರ್ಛೆ ರೋಗ ಅಂದರೆ ಏನು, ಹೇಗೆ ತಡೆಗಟ್ಟಬೇಕು, ಹೇಗೆ ಮಾತ್ರೆ ತೊಗೋಬೇಕು ಅಂತ ಹೇಳಿ ಅವರಿಗೆ, ಯಾರಿಗೆ ಕೆಲವರಿಗೆ ಮಾತ್ರ ಜಾಸ್ತಿ ಇದ್ದವರಿಗೆ ನಾವು ಒಂದು ಎಲೆಕ್ಟ್ರೋಎನ್ಸೆಫಲೋಗ್ರಾಮ್ ಅಂತ ಮಾಡ್ತೀವಿ. ಅಂದರೆ ಬ್ರೈನ್ ವೇವ್ಸ್ನ ಮಷಿನ್ ಹಾಕಿ ಪ್ರತಿಯೊಂದು ಆ್ಯಕ್ಟಿವಿಟಿ ಆಫ್ ದ ಬ್ರೈನ್ನ ರೆಕಾರ್ಡ್ ಮಾಡ್ತೀವಿ. ಆ ಮಷಿನ್ಗಳನ್ನು ಇಲ್ಲಿ ತಂದು ರೆಕಾರ್ಡ್ ಮಾಡಿ ನಾವು ಅಬೌಟ್ 40 to 60 ಪೇಷಂಟ್ ನೋಡಿದ್ರಲ್ಲಿ ನಿಯರ್ಲಿ ಅಬೌಟ್ ಹಾಫ್ ಆಫ್ ದೆಮಲ್ಲಿ, ಅರ್ಧ ಜನದಲ್ಲಿ ಅದು ಎಪಿಲೆಪ್ಸಿ ಕಾಣಿಸ್ಕೊತಾ ಇದೆ. ಈ ಮೂರ್ಛೆ ರೋಗ ಈ ಸಮಾಜದಲ್ಲಿ ಏನಾಗಿದೆ ಅಂದರೆ, ಅದನ್ನು ಯಾರು ಹೇಳ್ಕೊಳ್ಳಲ್ಲ. ಅದನ್ನು ಭೂತ ಪ್ರೇತ ಅಂದ್ಕೊಂಡು ಮಾಟ ಮಂತ್ರಗಳು ಮಾಡ್ಕೊಂಡಿರ್ತಾರೆ ಹೊರತು ಡಾಕ್ಟ್ರುಗಳ ಹತ್ರ ಬಂದು ಅದನ್ನು ಕ್ಯೂರ್ ಮಾಡಿಸ್ಬೇಕು ಅಂತ ಗೊತ್ತಿಲ್ಲ. ಹೀಗಾಗಿ ಎಸ್ಪೆಷಲಿ ಮಹಿಳೆಗಳಲ್ಲಿ ಮತ್ತು ಮಕ್ಕಳಲ್ಲಿ ತುಂಬ ಜಾಸ್ತಿ ಇದೆ. ಈ ಪ್ರೋಗ್ರಾಮಿಂದ ಅಲಾಂಗ್ ವಿತ್ ಡಾಕ್ಟರ್ ನಾರಾಯಣ ಸ್ವಾಮಿ, ಅವರು ಲೋಕಲ್ ತಾಲೂಕ್ ಹೆಲ್ತ್ ಆಫೀಸರ್, ಅವರು ಕೂಡ ಇದಕ್ಕೆ ನಾವು ಏನಾದರೂ ಒಂದು ದಾರಿ ಕಾಣಿಸ್ಬೇಕು. ಈ ನಮ್ಮ ಕೋಲಾರ ಡಿಸ್ಟ್ರಿಕ್ಟಲ್ಲಿ ಇದನ್ನು ನಾವು ಎಷ್ಟು ಜನ ಪ್ರತಿಯೊಂದು ವಿಲೇಜಿಂದ ಹಿಡಿದು ಗ್ರಾಮದವರೆಗೂ ಒಂದು ಸ್ಟ್ಯಾಟಿಸ್ಟಿಕ್ ಡೇಟಾ ಕಲೆಕ್ಟ್ ಮಾಡಿ, ಇನ್ನು ನೆಕ್ಸ್ಟ್ 5 ವರ್ಷದಲ್ಲಿ ಇರುವಂಥ ಎಲ್ಲ ಮೂರ್ಛೆ ರೋಗ ಪೇಷಂಟ್ಗಳನ್ನ ಕಂಡು ಹಿಡಿದು ಅವರಿಗೆ ಒಂದು ನಾವು ಮಾತ್ರೆ ಹೇಳ್ಕೊಡ್ಬೇಕು, ಯಾರಿಗೆ ನಾವು ನೆಕ್ಸ್ಟ್ ಮುಂದೆ ಅವ್ರನ್ನ ಫಾಲೋಅಪ್ ಮಾಡಬೇಕು ಅಂತ ಇಟ್ಕೋಬೇಕು ಅಂತ ಹೇಳಿ ಈ ಪ್ರೋಗ್ರಾಮ್ ಮಾಡಿದ್ದೀವಿ. ಮೂರ್ಛೆ ರೋಗದಲ್ಲಿ 90% ಪೇಷಂಟ್ಸ್ಗೆ ಆಪರೇಷನ್ ಇದು ಮೆಡಿಸಿನಿಂದನೇ ಕ್ಯೂರ್ ಮಾಡ್ಬೋದು. ಬಟ್ 10% ಪೇಷಂಟ್ಗೆ ಯಾರ್ಯಾರಿಗೆ ದಿನಕ್ಕೆ 2 ಫಿಟ್ಸ್ ಬರುತ್ತೋ, 2 ಮಾತ್ರೆ ತೊಗೊಂಡ್ರೂ ಹೋಗಲ್ಲೋ, 2 ಇಂದ 3 ವರ್ಷದಿಂದ ಈ ಮಾತ್ರೆಗಳು ಎಲ್ಲರನ್ನೂ ನೋಡಿ ಹೋಗಲಿಲ್ವೋ ಅಂಥವರಿಗೆ ಎಲ್ಲಿಂದ ಇದು ಬ್ರೈನಲ್ಲಿ ಹುಟ್ಟುತ್ತಾ ಇದೆ ಅನ್ನೋದಕ್ಕೆ ಒಂದು ಪ್ರೋಗ್ರಾಮ್ ಹಾಕ್ಕೊಂಡಿದ್ದೀವಿ. ಅದು ನಾವು MRI ಮಾಡಿದಾಗ, MRI ಸ್ಕ್ಯಾನ್ ಮಾಡಿದಾಗ, EEG ಮಾಡಿದಾಗ ಮತ್ತು ಇನ್ನೊಂದು ಪೆಟ್ ಸ್ಕ್ಯಾನ್ ಅಂತ ಮಾಡ್ತೀವಿ. ಈ 3 ಜಾಗದಲ್ಲಿ ಬ್ರೈನಲ್ಲಿ ಎಲ್ಲೋ ಒಂದು ಕಡೆಯಿಂದ ಅದು ಶುರುವಾಗ್ತಿರುತ್ತೆ. ಈಗ ತಲಕಾವೇರಿ ಥರ, ತಲಕಾವೇರಿಯಲ್ಲಿ ಕಾವೇರಿ ಶುರುವಾದರೆ ಅದು ಹರಿಯ ಜಾಗದಲ್ಲೆಲ್ಲ ನೀರು ಹೋಗುತ್ತೆ. ಅದೇ ಥರ ಬ್ರೈನಲ್ಲಿ ಮೂರ್ಛೆ ರೋಗ ಕೂಡ ಒಂದು ಜಾಗದಿಂದ ಶುರುವಾಗುತ್ತೆ, ಬೇರೆ ಕಡೆ ಸ್ಪ್ರೆಡ್ ಆಗುತ್ತೆ. ಇದನ್ನು ಎಲ್ಲಿ ಹುಡುಕಬೇಕು ಅನ್ನೋದಕ್ಕೋಸ್ಕರ ನಾವು ಸ್ಕ್ಯಾನ್ ಮಾಡಬೇಕು, EEG ಮಾಡಬೇಕು, ಪೆಟ್ ಸ್ಕ್ಯಾನ್ ಮಾಡಬೇಕು. ಅನ್ಫಾರ್ಚುನೇಟ್ಲಿ ಈ ಟೆಸ್ಟ್ಗಳು ತುಂಬ ಎಕ್ಸ್ಪೆನ್ಸಿವ್. ಸೊ ಇದು ಎಕ್ಸ್ಪೆನ್ಸಿವ್ ಇರೋದ್ರಿಂದ ಗ್ರಾಮಾಂತರದಲ್ಲಿ ಮಾಡೋಕ್ಕಾಗಲ್ಲ. ಇದಕ್ಕೋಸ್ಕರ ನಾವು ರೋಟ್ರಿ ಬ್ಯಾಂಗ್ಳೂರು IT ಕಾರಿಡಾರಿಂದ ಮಿಸ್ಟರ್ ಅನಿಲ್ ಅವರು ಪ್ರೆಸಿಡೆಂಟಲ್ಲಿ, ಮತ್ತು ಲೋಕಲ್ ಕೋಲಾರನ ಗ್ರಾಮದಲ್ಲಿರೋಂಥ 4 ರೋಟ್ರಿ ಸಂಸ್ಥೆಗಳು ಸೇರಿಕೊಂಡು ಈ ಯಾವ ಪೇಷಂಟ್ಗೆ ನಾವು ತುಂಬ ಫಿಟ್ಸ್ ಬರ್ತಿದೆಯೋ ಅಂಥವ್ರಿಗೆ ಫ್ರೀ MRI, ಫ್ರೀ ಪೆಟ್ ಸ್ಕ್ಯಾನ್, ಫ್ರೀ EEG ಮಾಡೋಕ್ಕೆ ಅಲಾಂಗ್ ವಿತ್ ಆಸ್ಟರ್ ವೈಟ್ಫೀಲ್ಡ್ ಹಾಸ್ಪಿಟ್ಲಿಂದ BPL ಕಾರ್ಡ್ ಇದ್ದವ್ರಿಗೆ ನಾವು ಅವ್ರನ್ನ ಕರೆದು ಅವ್ರನ್ನ ಟೆಸ್ಟ್ಗಳು ಮಾಡಿ, ಮಾತ್ರೆ ಕೊಡೋದಾದರೆ ಮಾತ್ರೆ, ಆ ಥರ ಯಾರಿಗಾದರೂ ಸರ್ಜರಿ ಬೇಕು, ಬ್ರೈನ್ ಸರ್ಜರಿ, ಅದು ತುಂಬ ಎಕ್ಸ್ಪೆನ್ಸಿವ್ ಸರ್ಜರಿ, ಅದು ಕೂಡ ನಾವು BPL ಪೇಷಂಟ್ ಇದ್ದವ್ರಿಗೆ ಫ್ರೀ ಮಾಡಬೇಕು ಅಂತ ಈ ಕಾರ್ಯಕ್ರಮ ಹಾಕ್ಕೊಂಡಿದ್ದೀವಿ. ಸೊ ಈ ಪ್ರಕಾರದಲ್ಲಿ ಎಲ್ಲೇ ಗ್ರಾಮದಲ್ಲಿ ನೀವು ಮೂರ್ಛೆ ಹೋಗೋರಿದ್ದರೆ ಲೋಕಲ್ PHCಗೆ ಹೋಗಿ ಫಸ್ಟ್ ನೀವು ರಿಜಿಸ್ಟರ್ ಮಾಡ್ಕೊಳ್ಳಿ. ಇಲ್ಲ ಲೋಕಲ್ ರೋಟ್ರಿ ಕ್ಲಬ್ ಮೆಂಬರ್ಗೆ ಹೋಗಿ ಯಾರಿಗಾದ್ರೂ ನಮಗೆ ಫಿಟ್ಸ್ ಇದೆ ಅಂತ ಹೇಳಿದ್ರೆ ನಾವು ಈ ಕಾರ್ಯಕ್ರಮನ 4 ತಿಂಗಳಿಗೆ ಒಂದು ಸಲ ಈ ವರ್ಷದಲ್ಲಿ ಮಾಡ್ತಾಯಿದ್ದೀವಿ. ಇದು ಫಸ್ಟ್ನೇ ಪ್ರೋಗ್ರಾಮ್. ಇನ್ನು 4 ತಿಂಗಳಾದಮೇಲೆ ಡಾಕ್ಟರ್ ನಾರಾಯಣ ಸ್ವಾಮಿ ಅವರ ನೇತೃತ್ವದಲ್ಲಿ ನೆಕ್ಸ್ಟು ನಾವು ದಿ ಡಿಸ್ಟ್ರಿಕ್ಟ್ ಹಾಸ್ಪಿಟಲಲ್ಲಿ ಒಂದು ಮಾಡ್ತಾಯಿದ್ದೀವಿ. ಅಲ್ಲಿಗೆ ನೆಕ್ಸ್ಟ್ ಟೈಮ್ ಬಂದು ನೋಡ್ಬೋದು. ಆಮೇಲೆ ಯಾರಿಗೆ ಮಧ್ಯದಲ್ಲಿ ಜಾಸ್ತಿ ಆಗುತ್ತೋ ನಾವು ಒಂದು ನಂಬರ್ ಕೊಡ್ತೇನೆ, ಅದು ಪ್ಯೂರ್ಲಿ ಫಾರ್ ಎಪಿಲೆಪ್ಸಿ ನಂಬರು. ಆ ನಂಬರ್ ಹೇಳ್ತೀನಿ, 888 4 777 611. ಮತ್ತೊಮ್ಮೆ ಹೇಳ್ತೇನೆ, 888 4 777 611. ಇದಕ್ಕೆ ಫೋನ್ ಮಾಡಿದ್ರೆ
ಮೂರ್ಛೆ ರೋಗಕ್ಕೋಸ್ಕರನೇ ಒಬ್ಬರು ನಿಮ್ಗೆ ಕೂತ್ಕೊಂಡು ಬೆಂಗಳೂರಲ್ಲಿದ್ದಾರೆ ನಮ್ಮ ಹಾಸ್ಪಿಟಲ್ ಆಸ್ಟ್ರೋ ವೈಟ್ ಫೀಲ್ಡಲ್ಲಿ. ನಿಮಗೆ ಕರೆದು BPL ಕಾರ್ಡ್ ತಂದರೆ ಅವರಿಗೆ ಫ್ರೀ ಕನ್ಸಲ್ಟೇಷನ್, ಫ್ರೀ ಟೆಸ್ಟ್ಗಳು ಮಾಡ್ತೀವಿ. ನಿಮ್ಗೆ ಏನಾದರೂ ಮಧ್ಯದಲ್ಲಿ ತೊಂದರೆ ಆದರೆ ನಾರಾಯಣ ಸ್ವಾಮಿ ಅವರಿಗೆ ಒಂದು ಸಲ ಅವ್ರ ತಾಲೂಕು ಹೆಲ್ಪ್ ಅವ್ರ ಹತ್ರ ರಿಜಿಸ್ಟರ್ ಮಾಡಿಕೊಂಡು ಅವ್ರ ಹತ್ರ ಇಲ್ಲಿ ಲೋಕಲಲ್ಲಿ ಒಂದು ರಿಜಿಸ್ಟರ್ ಆಗಬೇಕು, ಮಾಡ್ಕೊಂಡು ಬಂದು ನಮ್ಗೆ ತೋರಿಸಿದ್ರೆ ಉಳಿದಿದ್ದನ್ನು ನಾವು ನೋಡ್ಕೊತೀವಿ. ಸೊ ಇದಕ್ಕೆ ನಮ್ಮ ಹಾಸ್ಪಿಟಲ್ ಜೊತೆಗೆ ನಮ್ಮ ದಿ ಗೌರ್ಮೆಂಟ್ ಆಫ್ ಕರ್ನಾಟಕದ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಮತ್ತು ರೋಟ್ರಿ ಕ್ಲಬ್ಗಳು ತುಂಬ ಪ್ರಾಮಾಣಿಕತೆ ಕೊಟ್ಟಿದೆ. ಇದಕ್ಕೋಸ್ಕರ ಇದನ್ನು ಉಪಯೋಗ ಮಾಡಿಸ್ಕೋಬೇಕು ಅಂತ ಹೇಳಿ ನಾವು ಜನರಲ್ಲಿ ನಾವು ಕೇಳ್ಕೊತೀವಿ. ನಾನು ರೋಟ್ರಿ ಬೆಂಗಳೂರು IT ಕಾರಿಡಾರಿಂದ ಇದು ಎಪಿಲೆಪ್ಸಿ ಪ್ರಿವೆನ್ಷನ್ ಇಂಟಿಗ್ರೇಟೆಡ್ ಕೇರ್ ಅಂತೇಳಿ ಕ್ಯಾಂಪ್ ಮಾಡ್ತಾ ಇರೋದು. ಇಲ್ಲಿ ಮೂರ್ಛೆ ರೋಗ ಇರೋರಿಗೆ ತಪಾಸಣೆ ಮಾಡಿ ಅವರಿಗೆ ಟ್ರೀಟ್ಮೆಂಟ್ ಕೊಡ್ಸೋಕ್ಕೆ ನಮ್ಮ ರೋಟ್ರಿ ಕ್ಲಬ್ಬಿಂದ ಇದು 3 ವರ್ಷದಿಂದ ಈ ಪ್ರೋಗ್ರಾಮ್ ನಡೆಸ್ತಾ ಇದ್ದೀವಿ. ಮೊದಲು ಒಂದು ಕ್ಯಾಂಪ್ ಮಾಡಿದ್ದೀವಿ, ಅಲ್ಲಿ ಆಲ್ಮೋಸ್ಟ್ 120 ಜನ ಬಂದಿದ್ದರು. ಅದರಲ್ಲೂ ಎಷ್ಟೋ ಜನರಿಗೆಲ್ಲ ಫ್ರೀ ಟ್ರೀಟ್ಮೆಂಟ್ ಆಗಿದೆ. ಅದೇ ರೀತಿ ಈಗ ಕಂಟಿನ್ಯೂ ಮಾಡಿಕೊಂಡು ಇದು ಸಿಗ್ನೇಚರ್ ಪ್ರಾಜೆಕ್ಟ್ ಆಗಿ ನಾವು ಮುಂದೆ ವರೆಸ್ತಾ ಇದ್ದೀವಿ. ಎವ್ರಿ ಇಯರು ಡಾಕ್ಟ್ರ್ ಹೇಳ್ದಂಗೆ 4 ತಿಂಗಳಿಗೊಂದು ಸಾರಿ ಬಂದು ಮತ್ತೆ ಎಲ್ಲ ಚೆಕಪ್ ಮಾಡಿ ಯಾರ್ಯಾರಿಗಿದೆಯೋ ಐಡೆಂಟಿಫೈ ಮಾಡಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಡಿಸೋಕ್ಕೆ ರೋಟ್ರಿಯಿಂದ ಫುಲ್ ಸಹಾಯ. ರೋಟ್ರಿ ಕೋಲಾರ ಸೆಂಟ್ರಲ್ ಆಗಲಿ, ಇಲ್ಲಿ ಲೋಕಲ್ 4 ಕ್ಲಬ್ಗಳಿದ್ದಾವೆ, ಅವರೆಲ್ಲರ ಜೊತೆ ಸಹಾಯ ತೊಗೊಂಡು ಜೊತೆಯಲ್ಲಿ ಡಾಕ್ಟರ್ ನಾರಾಯಣ ಸ್ವಾಮಿ ಅವರು ಎಲ್ಲ ಜೊತೆಯಲ್ಲಿ ಸೇರಿಕೊಂಡು ಇದನ್ನು ಮಾಡ್ತಾಯಿದ್ದೀವಿ. ಸೊ ಇದು ಆದಷ್ಟು ಜಾಸ್ತಿ ಜನರಿಗೆ ಅರ್ಥ ಆಗಲಿ, ಏನಿದೆ ಇದು ಹೆಂಗೆ ಐಡೆಂಟಿಫೈ ಆಗುತ್ತೆ, ಏನು ಮಾಡ್ಬೋದು, ಟ್ರೀಟ್ಮೆಂಟ್ ಇದೆಯೋ ಇಲ್ಲೋ ಅಂತೇಳಿ ಎಲ್ಲ ಅವೇರ್ನೆಸ್ ಆಗಲಿ ಅಂಥೇಳಿ ಈ ಪ್ರೋಗ್ರಾಮ್ ಮಾಡ್ತಾ ಇರೋದು. ಅದರ ಜೊತೆ ಟ್ರೀಟ್ಮೆಂಟು ಎಲ್ಲ ಆಸ್ಟ್ರೋ ಹಾಸ್ಪಿಟ್ಲಿಂದ ಜೊತೆ ಸೇರ್ಕೊಂಡ್ಬಿಟ್ಟು ಟ್ರೀಟ್ಮೆಂಟ್ ಮಾಡಿಸ್ತಾ ಇದ್ದೀವಿ. ಡಾಕ್ಟರ್ ಸತೀಶ್ ರುದ್ರಪ್ಪ ಅವರು ದೇಶದ ದೊಡ್ಡ ನ್ಯೂರೋ ಸರ್ಜನ್ನು, ಅವರೇ ಇದನ್ನು ನೋಡಿಕೊಂಡು ಫುಲ್ ಲೀಡ್ ಮಾಡಿ ಎಲ್ಲ ಮಾಡ್ತಾಯಿದ್ದಾರೆ. ಸೊ ಯಾರೇ ಐಡೆಂಟಿಫೈ ಆದರೂ ಒಳ್ಳೆ ಟ್ರೀಟ್ಮೆಂಟ್ ಸಿಗುತ್ತೆ ಅಂತ ನಮ್ಗೆ ಭರವಸೆ. ಅದಕ್ಕೇ ಈ ಪ್ರೋಗ್ರಾಮನ್ನು ಸಿಗ್ನೇಚರ್ ಪ್ರಾಜೆಕ್ಟ್ ಆಗಿ ತೊಗೊಳ್ತಾ ಇದ್ವಿ ರೋಟ್ರಿ ಬೆಂಗಳೂರು IT ಕಾರಿಡಾರಲ್ಲಿ. ಈ ದಿನ ಪ್ರಾಥಮಿಕ ಆರೋಗ್ಯ ಕೇಂದ್ರ ಒಕ್ಕಲೇರಿ. ಸೊ ಇಲ್ಲಿ ರೋಟ್ರಿ ಸೆಂಟ್ರಲ್, ರೋಟ್ರಿ IT ಕಾರಿಡಾರ್ ಬ್ಯಾಂಗ್ಳೂರು ಹಾಗೂ ಸ್ಥಳೀಯ ರೋಟ್ರಿ ಸಂಸ್ಥೆ ಹಾಗೂ ಹ್ಯಾಸ್ಟರ್ ಆಸ್ಪತ್ರೆ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ಗ್ರಾಮ ಪಂಚಾಯಿತಿ ಒಕ್ಕಲೇರಿ, ಸೊ ಇವರೆಲ್ಲರ ಸಹಯೋಗದಲ್ಲಿ ಇವತ್ತಿನ ದಿವಸ ಒಂದು ಎಪಿಲೆಪ್ಸಿ ಸ್ಕ್ರೀನಿಂಗ್ ಕ್ಯಾಂಪ್ ಅಂತ ನಾವು ಈ ಮೂರ್ಛೆ ರೋಗದ ತಪಾಸಣಾ ಶಿಬಿರ ಅಂತ ನಾವು ಆಯೋಜನೆ ಮಾಡಿದ್ವಿ. ಸೊ ಈ ಆಸ್ಪತ್ರೆಯಲ್ಲಿ ಪ್ರಸಿದ್ಧ ನರರೋಗ ತಜ್ಞರಾದ ಡಾಕ್ಟರ್ ಸತೀಶ್ ರುದ್ರಪ್ಪ ಸರ್ ಅವರು ಈ ಒಂದು ಎಂಟೈರ್ ಅವರ ಟೀಮ್ನೊಂದಿಗೆ ಇಲ್ಲಿ ಬಂದು, ಸೊ ಬೆಳಗ್ಗೆಯಿಂದ ಸಂಜೆವರೆಗೂ ಇಲ್ಲಿ ನಾವು ಈ ಮುಂಚೆ ನಾವು ಒಂದು ವಾರದಿಂದ ನಮ್ಮ ತಾಲೂಕಿನಾದ್ಯಂತ, ನಮ್ಮ ಜಿಲ್ಲೆಯಾದ್ಯಂತ ಈ ಸುತ್ತಮುತ್ತ ಹಳ್ಳಿಗಳಲ್ಲಿ ಯಾರ್ಯಾರು ಮೂರ್ಛೆ ರೋಗದಿಂದ ನರಳ್ತಾ ಇರ್ತಾರೆ, ಯಾರು ಆ ಮೂರ್ಛೆ ರೋಗದ ಲಕ್ಷಣಗಳಿರ್ತಾರೆ ಅಂಥವ್ರನ್ನ ಪಟ್ಟಿ ಮಾಡಿ, ಸೊ ಆಶಾ ಕಾರ್ಯಕರ್ತರ ಮೂಲಕ ಇಲ್ಲಿಗೆ ಮೊಬಿಲೈಸ್ ಮಾಡಿ, ಸೊ ಬೆಳಗ್ಗೆಯಿಂದ ಈ ತಜ್ಞರಿಂದ ತಪಾಸಣೆ ಆಯಿತು. ತಪಾಸಣೆ ಆಗಿ ಅವರಿಗೆ ಕೆಲವೊಂದು ಏನೇನು ಇಲ್ಲಿ EEG ಮಾಡುವಂಥದ್ದು ಟೆಸ್ಟ್ಗಳನ್ನ ಕೆಲವರಿಗೆ ಮಾಡಲಾಯಿತು. ಅದರಲ್ಲಿ ಕೆಲವೊಂದು ನ್ಯೂನತೆಗಳನ್ನ ಐಡೆಂಟಿಫೈ ಮಾಡಿರುವಂಥದ್ದನ್ನು ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅಲ್ಲಿ ಉಚಿತವಾಗಿ ಶಸ್ತ್ರಚಿಕಿತ್ಸೆ ಮಾಡುವಂಥ ಒಂದು ಪ್ಲ್ಯಾನನ್ನು ಮಾಡಿಕೊಂಡು ಬೆಳಗ್ಗೆಯಿಂದ ಒಂದು 40-50 ರೋಗಿಗಳು ಈಗಾಗಲೇ ಬಂದು ತಪಾಸಣೆ ಆಗಿದೆ. ಸೊ ತಂಡ ಈಗಲೂ ಇನ್ನೂ ತಪಾಸಣೆಯಲ್ಲೇ ತೊಡಗಿದೆ. ಸೊ ಸಾರ್ವಜನಿಕರಿಂದ ಉತ್ತಮವಾದ ಒಂದು ಪ್ರತಿಕ್ರಿಯೆ ಸಿಕ್ಕಿದೆ. ಸೊ ಇದರಲ್ಲಿ ನಮ್ಮ ತಜ್ಞ ವೈದ್ಯರು ಅವ್ರು ಎಷ್ಟೇ ಬ್ಯುಸಿ ಇದ್ದರೂ ಅಲ್ಲಿ ಆಸ್ಪತ್ರೆಯಲ್ಲಿ ಎವ್ರಿ ಸೆಕೆಂಡ್ ಈಸ್ ಇಂಪಾರ್ಟೆಂಟು. ಅಂಥದ್ರಲ್ಲಿ ಬಿಡು ಮಾಡಿಕೊಂಡು ಈ ಒಂದು ಗ್ರಾಮದಲ್ಲಿ ಬಂದು ಅವರ ಒಂದು ನಿಸ್ವಾರ್ಥ ಸೇವೆಯನ್ನು ಇಲ್ಲಿ ಜನರಿಗೋಸ್ಕರ ನೀಡ್ತಾ ಇದ್ದಾರೆ. ಸೊ ಆ ನಿಟ್ಟಿನಲ್ಲಿ ನಾನು ವೈಯಕ್ತಿಕವಾಗಿ ನಮ್ಮ ಆರೋಗ್ಯ ಮತ್ತು ಕುಟುಂಬ ಇಲಾಖೆಯ ಪರವಾಗಿ ರೋಟ್ರಿ ಸಂಸ್ಥೆಗೆ ಮತ್ತು ಹ್ಯಾಸ್ಟರ್ ಆಸ್ಪತ್ರೆ ಮುಖ್ಯಸ್ಥರಿಗೆ ಮತ್ತು ಎಂಟೈರ್ ಟೀಮ್ಗೆ ನಾನು ಹೃತ್ಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಸೊ ಅದೇ ರೀತಿ ಗ್ರಾಮ ಪಂಚಾಯಿತಿ ಈ ಶಿಬಿರ ಯಶಸ್ವಿ ಆಗಬೇಕಂದ್ರೆ ಅವರ ಒಂದು ಸಹಕಾರನೂ ಬಹಳ ಇದೆ, ಅವ್ರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಸೊ ಈ ರೀತಿಯ ಒಂದು ಶಿಬಿರಗಳನ್ನು ಗ್ರಾಮ ಮಟ್ಟದಲ್ಲಿ ಆಯೋಜನೆ ಮಾಡಿದಾಗ ಸಾರ್ವಜನಿಕರು ಸದುಪಯೋಗ ಪಡಿಸ್ಕೊಳ್ಬೇಕು. ಆ ತಜ್ಞರ ಒಂದು ಕನ್ಸಲ್ಟೇಷನ್ನು ಮತ್ತು ಅವರ ಸಲಹೆ ಮತ್ತು ಚಿಕಿತ್ಸೆಯನ್ನು ಪಡಿಬೇಕು ಅಂತ ನಾನು ಗ್ರಾಮಸ್ಥ ಜನರಲ್ಲಿ ಸಾರ್ವಜನಿಕರಲ್ಲಿ ನಾನು ಮನವಿ ಮಾಡ್ತಾ ಇದ್ದೀನಿ.